ಸಮ್ಟೈಮ್ಸ್ ಡಾಕ್ಟರ್ ಹತ್ರ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಮ್ಮಲ್ಲಿ ಇನ್ಫ್ಲಮೇಷನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇವತ್ತು ಮಾಡ್ತಾ ಇರೋ ಜ್ಯೂಸು ಆ್ಯಂಟಿ ಇನ್ಫ್ಲಮೇಟರಿ ಬೂಸ್ಟ್ ಅಂತ ಹೇಳ್ಬೋದು. ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ತುಂಬ ಅಡ್ವಾಂಟೇಜಸ್ ಇದೆ. ಯಾರಿಗೆಲ್ಲ ಒಳ್ಳೇದು ಮತ್ತು ಯಾರು ತೊಗೋಬಾರ್ದು ಅದನ್ನು ನೀಟಾಗಿ ವಿಡಿಯೋಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ದೊಡ್ಡ ಪೈನಾಪಲ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ, 2 ಆರೆಂಜ್ ತೊಗೊಂಡಿದ್ದೀನಿ, ಹಸಿ ಅರಿಶಿನ ಮತ್ತು ಹಸಿ ಶುಂಠಿ, ನಿಂಬೆ ಹಣ್ಣು ಮತ್ತು ಸೈಂಧಾ ಉಪ್ಪು, ಕಪ್ಪು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ಕೋಲ್ಡ್ ಪ್ರೆಸ್ ಆಯಿಲ್ ತೊಗೊಳ್ಳಿ. ಸ್ವಲ್ಪ ಎಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿ ಆಮೇಲೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ. ಕೊಬ್ಬರಿ ಎಣ್ಣೆ ಯಾಕೆ ಅಂತ ಕೇಳ್ಬೋದು. ಕೆಲವೊಂದು ವೈಟಮಿನ್ಸ್ ಮತ್ತು ಕರ್ಕ್ಯೂಮಿನ್ ಬಂದು ಫ್ಯಾಟ್ ಸ್ಯಾಲ್ಯುಬಲು. ಸೊ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ಅದು ಹೆಲ್ದಿ ಫ್ಯಾಟು ಸಪೋರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಆಗಲೇ ನಾನು ಹೇಳ್ದಂಗೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಬೂಸ್ಟ್. ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ಸ್ ಏನಿದೆಯೋ ನಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದು ಡೈಜೆಷನ್ ಚೆನ್ನಾಗಾಗಲಿಕ್ಕೆ ಸಹಾಯ ಮಾಡುತ್ತೆ. ತುಂಬ ಜನಕ್ಕೆ ಜಾಯಿಂಟ್ ಪೇನ್ ಮತ್ತು ಸ್ಟಿಫ್ನೆಸ್ ಇರುತ್ತೆ. ವರ್ಕೌಟ್ ಮಾಡಾದ್ಮೇಲೆ ಎಷ್ಟೊಂದು ಜನಕ್ಕೆ ಪೇಯ್ನ್ ಬರ್ತಾ ಇರುತ್ತೆ. ಜಾಯಿಂಟ್ ಕೆಲವ್ರಿಗೆ ಡಿಸ್ಕಂಫರ್ಟ್ ಆಗ್ತಿರುತ್ತೆ, ಅವರಿಗೂ ಒಳ್ಳೇದು. ತುಂಬ ಜನಕ್ಕೆ ಆಗಿಂದಾಗಿ ಕೋಲ್ಡ್ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಸೀಸನ್ ಚೇಂಜ್ ಆಗ್ತಾ ಇದ್ದಂಗೆನೆ ಇಮ್ಯುನಿಟಿ ವೀಕ್ ಆಗೋದನ್ನ ನೋಡಿರ್ತೀವಿ. ಸೊ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ ಸಹಾಯ ಮಾಡಿ. ಆಮೇಲೆ ತುಂಬ ಜನಕ್ಕೆ ಸ್ಕಿನ್ನು ತುಂಬ ಗ್ಲೋ ಆಗಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಸೊ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕೊಲಾಜನ್ ಪ್ರೊಡಕ್ಷನ್ಗೆ ಸಹಾಯ ಮಾಡುತ್ತೆ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ವಿರುದ್ಧ ಹೋರಾಡುತ್ತೆ. ತುಂಬ ಜನಕ್ಕೆ ಕೋಲ್ಡ್ ಆಗಿ ಈ ಸೈನಸ್ ಬಂದವ್ರಿಗೆ ಮ್ಯೂಕಸ್ ಎಲ್ಲ ಗಟ್ಟಿ ಆಗ್ತಾ ಇರುತ್ತೆ. ಸೊ ಅದು ತಿನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ತುಂಬ ಆರೋಗ್ಯದ ಲಾಭ ಇದೆ ಆಯಿತಾ. ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅಂದಾಗೆ ಯಾರು ತಗೋಬಾರ್ದು ಅಂತಂದರೆ ಕೆಲವ್ರಿಗೆ ಜರ್ಡ್ ಅಂತ ಸಮಸ್ಯೆ ಇರುತ್ತೆ, ಆ್ಯಸಿಡ್ ರಿಫ್ಲೆಕ್ಸ್ ಇರುತ್ತೆ, ಅವ್ರು ತಗೋಬಾರ್ದು. ಆಮೇಲೆ ಗಾಲ್ ಬ್ಲಾಡರಲ್ಲಿ ಕೆಲವ್ರಿಗೆ ಸ್ಟೋನ್ಸ್ ಇರುತ್ತೆ, ಅವರು ಕೂಡ ತಗೊಳಕ್ಕೆ ಹೋಗಬಾರ್ದು. ನೋಡಿ, ನಾನು ತಗೋತಾ ಇದ್ದೀನಲ್ಲ, ಇಷ್ಟು ತಗೊಳ್ಳಿ. ಒನ್ ಟೈಮ್ ನೀವು ಕುಡಿಬೇಕಾದ್ರೆ ಇದು ನಿಮಗೆ ಸಿಕ್ಕಾಬಟ್ಟೆ ಕುಡಿಯೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ನೀವು ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಆರಾಮಾಗಿ ಕುಡಿಬೋದು. ಆ್ಯಕ್ಚುಲಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಒಂದಿನ ಬಿಟ್ಟು ಒಂದಿನ ಕುಡೀರಿ ಆಯಿತಾ. ಯಾವ ಟೈಮಲ್ಲಿ ಕುಡಿಬೋದು ಅಂತ ಕೇಳಿದ್ರೆ ನೀವು ಬೆಳಗ್ಗೆ ಮಾರ್ನಿಂಗ್ ಕುಡಿಬೋದು, ಇಲ್ಲ ಬ್ರೇಕ್ಫಾಸ್ಟ್ ಆಗಿ ಒಂದು 1/2 hour ಆದಮೇಲೆ ನೀವು ಕುಡಿಬೋದು, ಇಲ್ಲ ನೀವು ವರ್ಕೌಟ್ಗೆ ಹೋಗ್ತಿದ್ದೀರಾ ಅಂತಂದರೆ ಅದಕ್ಕಿಂತ ಒಂದು 30 ನಿಮಿಷದ ಮುಂಚೆ ಕುಡಿಬೋದು. ಅಥವಾ ನೀವು ವರ್ಕೌಟ್ ಆದಮೇಲೆ ಕುಡಿಬೇಕು ಅಂತಂದರೆ 1 ಗಂಟೆ ಆದಮೇಲೆ, ವರ್ಕೌಟ್ ಆದಮೇಲೆ ನೀವು ಕುಡೀರಿ. ಕಿತ್ತಲಿನ ಸಿಪ್ಪೆಗಳನ್ನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಯಿತಾ. ನೀವು ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿಬೋದು. ಯಾವ ರೀತಿ ಅಂದರೆ ನೀರಿಗೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುಡೀರಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದೊಂದೇ ಜ್ಯೂಸ್ ಅಲ್ಲ, ನಾನು ತುಂಬ ವೆರೈಟಿ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡಿ ನೋಡಿದ್ರೆ ಸಿಗುತ್ತೆ. ಡೌಟ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮನೇಲಿ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ಅದಕ್ಕಾಗಿ ಸೇವ್ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ಪೇಜ್ನ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.